ಕಾರ್ಯಕ್ರಮ ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ ಬಯಸುತ್ತೇನೆ. ಅತಿಥಿಗಳನ್ನು ಸ್ವಾಗತಿಸೋಣ. ಶ್ರೀಯುತ ವೆಂಕಟೇಗೌಡ, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಬಸವರಾಜು ಟಿ.ಎಚ್, ಅಧ್ಯಕ್ಷಕರು, ಕಲ್ಪಶ್ರೀ ಕಲಾವಿದರ ಸಂಘ, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಎ.ಸಿ. ಹೊನ್ನಪ್ಪ, ನಿವೃತ್ತ ಜಿಲ್ಲಾ ಚಿತ್ರಕಲಾ ಅಧ್ಯಾಪಕರು, ಆಲ್ದಳ್ಳಿ, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಜಯಲಕ್ಷ್ಮಿ ಗುರುರಾಜ್, ನಗರಸಭೆ ಸದಸ್ಯರು, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ವಿನುತಾ ತಿಲಕ್, ನಗರಸಭೆ ಸದಸ್ಯರು, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಜಿ.ವಿ. ಪ್ರಶಾಂತ್, ಮಾಲೀಕರು, ಶ್ರೀದೇವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಎ.ಸಿ. ರಾಜೇಶ್ವರಿ ಪ್ರಶಾಂತ್, ನಿರ್ದೇಶಕರು, ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ, ರಿಜಿಸ್ಟರ್ಡ್, ತಿಪಟೂರು, ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀಯುತ ಇ.ಬಿ. ಮಹಾಲಿಂಗಪ್ಪ, ಕಲ್ಪಶ್ರೀ ಕಲಾ ಸಂಘ, ತಿಪಟೂರು. ಇಲ್ಲಿರುವ ನಮ್ಮ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಮತ್ತು ಅಕ್ಕ ತಂಗಿಯರಿಗೂ ವಂದಿಸುತ್ತಾ ನನ್ನ ಈ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿಕೊಂಡೆ. ನಮಾಮಿ ಗಜಾನನಂ ನಮಾಮಿ ಗಜಾನನಂ ಬನ್ನಿ ಒಟುರೂಪಿ ಗಣಪನಿಗೆ, ತಲೆಬಾಗಿ ಬನ್ನಿ ಒಟುರೂಪಿ ಗಣಪನಿಗೆ, ಗೋಕರ್ಣದಲ್ಲಿ ನಿಂತ ದ್ವಿಭುಜ ಮೂರ್ತಿಗೆ, ತಲೆಬಾಗಿ ಬನ್ನಿ. ಪಡೆದ ಪಾಪ ಆರು ಮೈಲಿಗಳಿಂದ ಪಡೆದ ಪಾಪ, 7 ಜನ್ಮವು ತರುವ ವ್ಯಾಧಿ ರೂಪ. ತಲೆಬಾಗಿ ಬಂದ
ಬನ್ನಿ ವಟುರೂಪಿ ಗಣಪನಿಗೆ ಗೋಕರ್ಣದಲ್ಲಿ ನಿಂದ ವಿಭುಜ ಮೂರುತಿಗೆ ತಲೆಬಾಗಿ ಬನ್ನಿ ಶಿವನ ಪ್ರಾಣದ ಪಂಚಬ್ರಹ್ಮ ರೂಪ ಶಿವನ ಪ್ರಾಣದ ಪಂಚಬ್ರಹ್ಮ ರೂಪ ಧರೆಯ ಮೇಲಿನ ದಿವ್ಯಲಿಂಗ ರೂಪ ಶಿವನ ಪ್ರಾಣದ ಪಂಚಬ್ರಹ್ಮ ರೂಪ ಧರೆಯ ಮೇಲಿಗ ದಿವ್ಯಲಿಂಗ ರೂಪ ಕ್ಷೇತ್ರ ಗೋಕರ್ಣದ ಕ್ಷೇತ್ರ ಗೋಕರ್ಣದ ಕೀರ್ತಿ ರೂಪ ಮಹಾಮಲ್ಲೇಶ್ವರನೆ ನೀನೆ ಸರ್ವರೂಪ ಮಹಾಮಲ್ಲೇಶ್ವರನೆ ನೀನೆ ಸರ್ವರೂಪ ತಲೆಬಾಗಿ ಬನ್ನಿ ವಟುರೂಪಿ ಗಣಪನಿಗೆ ಗೋಕರ್ಣದಲ್ಲಿ ನಿಂತ ದ್ವಿಭುಜ ಮೂರುತಿಗೆ ತಲೆಬಾಗಿ ಬನ್ನಿ. ಪ್ರಾರ್ಥನೆ ಮಾಡಿದ ಶ್ರೀಯುತ ಇ.ಬಿ. ಮಹಾಲಿಂಗಪ್ಪರವರಿಗೆ ಅಭಿನಂದನೆಗಳು. ನಮ್ಮ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಕುಮಾರ ಎಚ್.ಎಸ್. ನೀಲೇಶ್ ಗೌಡರವರು. ಎಲ್ಲರಿಗೂ ಸಂಜೆಯ ಶುಭ ನಮನಗಳು. ಈ ಸಂವತ್ಸರದ ನವೆಂಬರ್ 1ನೇ ತಾರೀಕಿನಂದು ನಮ್ಮ ಕನ್ನಡ ನಾಡನ್ನು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಕರ್ನಾಟಕ ಎಂಬ ಹೆಸರಿಗೆ ಮರುನಾಮಕರಣಗೊಳಿಸಿ ಅರ್ಧ ಶತಕ 5 ದಶಕ ಅಂದರೆ 50 ವರ್ಷಗಳು ತುಂಬಿವೆ. ಅದರ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ಇವರುಗಳ ಸಹಯೋಗದೊಂದಿಗೆ ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆಯಡಿ ಇಂದು ಈ ಸುಂದರ ಕಾರ್ಯಕ್ರಮವನ್ನು ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕೆಂದು ಶ್ರೀ ಡಿ.ಎಂ. ರವಿಕುಮಾರ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತುಮಕೂರು ಇವರಲ್ಲಿ ಕೇಳಿಕೊಂಡಾಗ ಇವರು ತುಂಬು ಹೃದಯದಿಂದ ಒಪ್ಪಿದ್ದರು. ಆದರೆ ಕಾರ್ಯನಿಮಿತ್ತ ಇವರು ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಅಧ್ಯಕ್ಷೀಯ ಸ್ಥಾನವನ್ನು ನಿರ್ವಹಿಸಬೇಕೆಂದು ಶ್ರೀ ವೆಂಕಟೇಗೌಡರು, ನಿವೃತ್ತ ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು ತಿಪಟೂರು ಇವರಲ್ಲಿ ಕೋರಿಕೊಂಡಾಗ ಇವರು ಸಹ ತುಂಬು ಹೃದಯದಿಂದ ಒಪ್ಪಿ ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕೆಂದು ಶ್ರೀ ಬಸವರಾಜು ಟಿ.ಎಚ್. ಅಧ್ಯಕ್ಷರು, ಕಲ್ಪಶ್ರೀ ಕಲಾವಿದರ ಸಂಘ ತಿಪಟೂರು ಇವರಲ್ಲಿ ಕೇಳಿಕೊಂಡಾಗ ಇವರು ಸಹ ತುಂಬ ಹೃದಯದಿಂದ ಒಪ್ಪಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕೆಂದು ಶ್ರೀ
ಎ.ಸಿ. ಹೊನ್ನಪ್ಪ ನಿವೃತ್ತ ಚಿತ್ರಕಲಾ ಅಧ್ಯಾಪಕರು, ಆಲದಹಳ್ಳಿ, ತಿಪಟೂರು ಇವರಲ್ಲಿ ಕೇಳಿಕೊಂಡಾಗ ಇವರು ಸಹ ತುಂಬು ಹೃದಯದಿಂದ ಒಪ್ಪಿ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಶ್ರೀಯುತರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಂತರ ಶ್ರೀಮತಿ ಜಯಲಕ್ಷ್ಮಿ ಗುರುರಾಜ್ರವರು ನಗರಸಭಾ ಸದಸ್ಯರು, ತಿಪಟೂರು ಇವರು ಸಹ ಈ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಂತರ ಶ್ರೀಮತಿ ವಿನುತಾ ತಿಲಕ್ ರವರು ನಗರಸಭಾ ಸದಸ್ಯರು, ತಿಪಟೂರು ಇವರು ಸಹ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀದೇವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ತಿಪಟೂರು ಇದರ ಮಾಲೀಕರಾದ ಶ್ರೀಯುತ ಜಿ ಪ್ರಶಾಂತ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀಮತಿ ಎ.ಸಿ. ರಾಜೇಶ್ವರಿ ಪ್ರಶಾಂತ್ ನಿರ್ದೇಶಕರು, ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ಇವರು ಸಹ ವೇದಿಕೆ ಮೇಲೆ ಉಪಸ್ಥಿತರಿರುತ್ತಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇಲ್ಲಿ ನೆರೆದಿದ್ದ ಕಲ್ಪಶ್ರೀ ಕಲಾವಿದರ ಸಂಘದ ಎಲ್ಲ ಕಲಾವಿದರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ವಿ ವೇದಾ ರಮೇಶ್ ರವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎಚ್.ಪಿ. ಮಾಲಿಂಗಪ್ಪರವರು ಇವರು ಸಹ ತುಂಬು ಹೃದಯದಿಂದ ಒಪ್ಪಿದ್ದರು. ಆದರೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಿದ್ದಾರೆ. ಇವರ ಅನುಪಸ್ಥಿತಿಯಲ್ಲೂ ಸಹ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ, ಮಾನ್ಯ ನಗರಸಭಾ ಸದಸ್ಯರುಗಳು, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳು, ಆರಕ್ಷಕ ಸಿಬ್ಬಂದಿ, ಆರೋಗ್ಯ ಸಿಬ್ಬಂದಿ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳು ಹಾಗೂ ಮಕ್ಕಳ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಕ್ಕಳು ಹಾಗೂ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸುಂದರ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ನೆರವೇರಿಸಿಕೊಡಲು ನನಗೆ ಅನುವು ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರನ್ನು ಹೃದಯಪೂರ್ವಕ ಸ್ವಾಗತ ಮಾಡಿದ ಎಚ್.ಎಂ. ನೀಲೇಶ್ ಗೌಡರವರಿಗೆ ಅಭಿನಂದನೆಗಳು. ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕನ್ನಡ ಭಾಷೆಯು ಅತ್ಯಂತ ಪ್ರಾಚೀನವಾದ ಭಾಷೆ. ಸಿಂಧೂ ನದಿ ನಾಗರಿಕತೆ ಕಾಲದಲ್ಲಿ ಕನ್ನಡ ಭಾಷೆಯು ಬಳಕೆಯಲ್ಲಿತ್ತು ಎಂಬ ಅಂಶವನ್ನು ಭಾರತೀಯ ಪುರಾತತ್ವ ಇಲಾಖೆಯು ಶಾಸನ ಹಾಗೂ ನಾಣ್ಯಗಳ ಮೂಲಕ ಕನ್ನಡ ಭಾಷೆಯ ಇತಿಹಾಸವನ್ನು ಪುಷ್ಟೀಕರಿಸುತ್ತದೆ. ಅಂತೆಯೇ ಭಾರತ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು 2013 ಮೇ ಮಾಹೆಯಲ್ಲಿ ವಿದ್ಯುಕ್ತವಾಗಿ ಘೋಷಣೆ ಮಾಡಿದೆ.
ಭಾಷೆಯ ಅಳಿವು ಬರೀ ಪುಸ್ತಕದಲ್ಲಿ ದಾಖಲಾಗದೆ ಜನರ ಬಾಯಿಂದ ಬಾಯಿಗೆ ಹರಡಿ ಭಾಷೆಯು ನಲಿದು ಉಳಿಯುತ್ತದೆ. ಕನ್ನಡ ಭಾಷೆಯ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಯ ರಚನಾಕಾರರಾದ ಶ್ರೀ ಕುವೆಂಪುರವರಿಗೆ ಸಲ್ಲುತ್ತದೆ. ಅಂತೆಯೇ ದಾರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ವಿ.ಕೃ. ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಹಾಗೂ ಚಂದ್ರಶೇಖರ ಕಂಬಾರರವರಿಗೆ ನೀಡಿದೆ. ಹಾಗಾಗಿ ಕನ್ನಡ ಭಾಷೆಯು ಉಳಿವಿಗಾಗಿ ಕನ್ನಡ ತಾಯಿಯ ಸೇವೆಗೈವ ಪರಿಗಾಗಿ ಕರ್ನಾಟಕದ ನೆಲ, ಜಲ, ಸಂಸ್ಕೃತಿ ಬಿಂಬಿಸುವ ವೈವಿಧ್ಯಮಯ ಸಂಗೀತ, ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಕನ್ನಡ ಭಾಷೆಯ ಅಸ್ಮಿತೆಗೆ ಶ್ರಮಿಸುವ ಪ್ರಯತ್ನ ಸಂಸ್ಥೆಯ ವತಿಯಿಂದ. ಸಂಸ್ಥೆಯ ಕಾರ್ಯಕ್ರಮ ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಿದೆ. ಕರ್ನಾಟಕದ ಇತಿಹಾಸದಲ್ಲಿ ತಿಪಟೂರು, ಗಂಗಾ, ನೊಳಂಬ, ಹೊಯ್ಸಳರ ಈ 3 ಪಟ್ಟಗಳಿಗೆ ಸೇರಿದ ಪುರವಾಗಿದ್ದು ತ್ರಿಪಟಪುರ ಎನಿಸಿಕೊಂಡು ಕರ್ನಾಟಕದ ಏಕೀಕರಣವಾದ ನಂತರದಲ್ಲಿ ತಿಪಟೂರು ಎಂಬ ನಾಮಕರಣಗೊಂಡು ಪೌರಾಣಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ತನ್ನದೇ ಆದ ಸ್ಥಾನವನ್ನು ಗಳಿಸಿಕೊಂಡಿದೆ. 1956 ನವೆಂಬರ್ 1ರಂದು ಅಧಿಕೃತಗೊಂಡ ಕರ್ನಾಟಕದ ಏಕೀಕರಣದ ಕಾರಣಕ್ಕಾಗಿ ನಮ್ಮಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಪಾರ ಉತ್ಸಾಹದಿಂದ ಆಚರಿಸುತ್ತೇವೆ. ಕನ್ನಡವೆಂದರೆ ಅದು ಭಾಷೆ ಮಾತ್ರವಲ್ಲ, ಭಾವ, ಬುದ್ಧಿ, ಬದುಕು, ಸಂಸ್ಕೃತಿ, ಸಂವೇದನೆ, ಚಿಂತನೆ ಇಂತಹ ಬಹುತತ್ವ ನಮ್ಮ ಕನ್ನಡತ್ವ. ಆದ್ದರಿಂದ ಭಾರತ ಸರ್ಕಾರವು 2013ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ ಕನ್ನಡ ರಾಷ್ಟ್ರೀಯ ಭಾಷೆ ಎಂದು ಸ್ಥಾನ ಪಡೆದಿದೆ. ಕನ್ನಡ ಆಡಳಿತ ಭಾಷೆ ಎಂದು ಅಧಿಕೃತವಾಗಿ ಘೋಷಣಿಸಿದೆ. ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆಯಾಗಿದೆ. ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ 50 ವರ್ಷ ಕಳೆದಿದ್ದು, ನಮ್ಮ ಸಂಸ್ಥೆಯ ವತಿಯಿಂದ ಕರ್ನಾಟಕ ಸಂಭ್ರಮ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತಿದೆ. 1971ರಲ್ಲಿ ಮೈಸೂರು ರಾಜ್ಯ ಆಡಳಿತ ಕೊನೆಗೊಂಡು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು. ಇದರ ಸವಿನೆನಪಿಗಾಗಿ ಕನ್ನಡದ ವಿವಿಧ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ದಿನಾಂಕ 3/12/2023ರಂದು ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ. ನಮ್ಮ ಸಂಸ್ಥೆಯ ಒಂದು ಕಿರುಪರಿಚಯ. ಶ್ರೀಯುತ ಜಿ.ವಿ. ಶ್ರಮನ್, ವ್ಯವಸ್ಥಾಪಕರು, ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಿಜಿಸ್ಟರ್ಡ್ ಹಾಗೂ ಶಿಕ್ಷಕರು, ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್, ತಿಪಟೂರು ಇವರು ನೆರವೇರಿಸಿಕೊಡಲು ಕೋರುತ್ತೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರುಪರಿಚಯ ನೀಡುತ್ತಿದ್ದೇನೆ. ಕಲೆಗಳು ಮತ್ತು ಕಲಾವಿದರು ಜನಮನದ ಟಂಕಸಾಲೆಯಲ್ಲಿ ಭಾವದ ಮುದ್ರೆಯನ್ನು ತಡೆದು ಚಲಾವಣೆಗೆ ಬರುವ ಅಂತೆ. ಈ ಮೇಲಿನ ಹೇಳಿಕೆಯಂತೆ ಕಲೆಗಳನ್ನು ಅಭಿವೃದ್ಧಿಗೊಂಡು ಮಾತ್ರ ಪ್ರೇಕ್ಷಕರಿಗೆ ತಲುಪಿ ಪ್ರಚಲಿತಗೊಳ್ಳುತ್ತದೆ. ಕೂಚಿಪುಡಿ ನೃತ್ಯವು ನವರಸ ಅಭಿನಯ, ದಶವಿಧ ಅವಸ್ಥೆಗಳನ್ನು ಕಲಾವಿದರ ಅಭಿವ್ಯಕ್ತತೆಯೊಂದಿಗೆ ಪ್ರದರ್ಶನಗೊಂಡು ನೃತ್ಯದ ಸೊಬಗು, ಪರಂಪರೆ, ವಿನ್ಯಾಸಗಳು, ನೃತ್ಯ, ನಾಟ್ಯ ಹಾಗೂ ನೃತ್ಯ ಮೂರನ್ನು ಸೇರಿ ಅಭಿವ್ಯಕ್ತಗೊಳ್ಳುತ್ತದೆ. ತಿಪಟೂರು ಕಲ್ಪತರು ನಾಡು ಎಂಬ ಪ್ರಸಿದ್ಧಿ ಪಡೆದಿದೆ. ಅಂತೆಯೇ ಇತಿಹಾಸದ ಪುಟಗಳಲ್ಲಿ ಅವಿಸ್ಮರಣೀಯ ಕಾಣಿಕೆ ನೀಡಿದ ಹೊಯ್ಸಳರು ವಂಶಸ್ಥಳಾದ ವಿಷ್ಣುವರ್ಧನ ಪ್ರೀತಿಯ ಮಡದಿ ನಾಟ್ಯರಾಣಿ ಶಾಂತಲಾ. ನಾಟ್ಯರಾಣಿ ಶಾಂತಲಾ ದೇವಿಯು ತುಂಬೆಯ ಹೂಗಳಿಂದ ಕೂಡಿದ ಊರು ತುಮಕೂರು. ತುಮಕೂರಿನ ಬೆಟ್ಟದ ತಪ್ಪಲಿನಲ್ಲಿರುವ ಶಿವಗಂಗೆಯ ಜೈನ ಮತ್ತು ಹೊಯ್ಸಳ ಪರಂಪರೆಗಳನ್ನು ಸಮಾನವಾಗಿ ಬೆಳೆಸಿ ಪೋಷಿಸಿದ ಹೆಗ್ಗಳಿಕೆ ಇವರದು. ನಾಟ್ಯರಾಣಿ ಶಾಂತಲಾ ಸವತಿ ಮತ್ಸ ಗಂಧರ್ವರಾಣಿ ಎಂಬ ಇತಿಹಾಸ ಪುಟಗಳಲ್ಲಿ ಅವಸ್ಮರಣೀಯವಾಗಿ ಸ್ಥಾನ ಪಡೆದವರು. ಇಂತಹ ಮಹಾನ್ ಬಹುಮುಖ ಪ್ರತಿಭೆಯ ಹೆಸರು ಶಾಂತಲಾ ಎಂಬ ಹೆಸರನ್ನು ನಮ್ಮ ಸಂಸ್ಥೆಗೆ ಇಟ್ಟಿರುವುದು ನಮ್ಮ ಭವ್ಯ ಪರಂಪರೆಯ ಹೆಮ್ಮೆಯ
ಪ್ರತಿಯ ಸಂಸ್ಥೆಯು 2002-2003 ಸಾಲಿನಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಾಲಂ 13ರಂತೆ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ರಿಜಿಸ್ಟರ್ಡ್ ತಿಪಟೂರು ಎಂದು ನೋಂದಣಿಯಾಗಿದೆ. ಸಂಸ್ಥೆಯು ಕ್ರಮವಾಗಿ ತಾಲೂಕು, ಜಿಲ್ಲೆ, ವಿಭಾಗ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ. ಸಂಸ್ಥೆಗೆ 2013ನೇ ಇಸ್ವಿಯಲ್ಲಿ ಸಂಸ್ಥೆಯು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಆಯುಕ್ತರಾಗಿದ್ದಂತಹ ಶ್ರೀಯುತ KR ರಾಮಕೃಷ್ಣ IAS ಇವರು ಸಂಸ್ಥೆಗೆ ಭೇಟಿ ನೀಡಿ ಕಾರ್ಯಕ್ರಮ ವಿಶ್ಲೇಷಿಸಿ ಪ್ರಶಂಸೆ ನೀಡಿರುತ್ತಾರೆ. ಅಂತೆಯೇ ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಮಹನೀಯರು ಸಂಸ್ಥೆಗೆ ಭೇಟಿ ನೀಡಿ ಹರಸಿ ಹಾರೈಸಿದ್ದಾರೆ. ತಿಪಟೂರಿನಲ್ಲಿ 2023ನೇ ಸಾಲು ಏಪ್ರಿಲ್ ಮಾಹೆಯಲ್ಲಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ರಂಗಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮತ್ತು ನಾಡಗೀತೆಯನ್ನು ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ವತಿಯಿಂದ ಹಾಡಲಾಗಿದ್ದು, ನೆರೆದಿದ್ದ ಭಾರಿ ಜನಸಮೂಹದವರು ಮನ್ನಣೆ ಪಡೆದಿರುತ್ತದೆ. ಧನ್ಯವಾದಗಳು. ಸಂಸ್ಥೆಯ ಕಿರುಪರಿಚಯ ಹೇಳಿದ ಶಮಂತ್ ರವರಿಗೆ ಅಭಿನಂದನೆಗಳು. ಉದ್ಘಾಟನೆ ಶ್ರೀಯುತ TH ಬಸವರಾಜು, ಅಧ್ಯಕ್ಷರು, ಕಲ್ಪಶ್ರೀ ಕಲಾ ಸಂಘ ತಿಪಟೂರು ಇವರಿಂದ ತಾಯಿ ಭುವನೇಶ್ವರಿಯ ಭಾವಚಿತ್ರ ಅನಾವರಣ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಲು ಕೋರುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಸಹಕರಿಸಬೇಕಾಗಿ ಕೋರುತ್ತೇನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ದೀಪ ಸಿರಿನುಡಿಯ ದೀಪ, ಒಳಗೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇರು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇರು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕನ್ನಡ ಚಾಚೇರು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಡೆಯ ಕೆಚ್ಚೇರು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ನೆನೆದವ. ಉದ್ಘಾಟನೆ ಮಾಡಿದ ಶ್ರೀಯುತ TH ಬಸವರಾಜು ರವರಿಗೆ ಅಭಿನಂದನೆಗಳು. ಉದ್ಘಾಟನೆ ಮಾಡಿದ ಶ್ರೀಯುತ ಬಸವರಾಜು TH ರವರಿಂದ ಹಿತನುಡಿಗಳನ್ನು ಹೇಳಬೇಕಾಗಿ ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕಲಾವಿದರಿಗೆ, ಕಲಾ ಪೋಷಕರಿಗೆ, ಕಲಾ ಬಂಧುಗಳೇ ಹಾಗೂ ನಮ್ಮ ಕಲ್ಪಶ್ರೀ ಕಲಾ ಸಂಘದ ಕಾರ್ಯದರ್ಶಿಗಳಾದಂಥ ಕುಮಾರಸ್ವಾಮಿ ಅವರೇ, ಕಲ್ಪಶ್ರೀ ಕಲಾ ಸಂಘದ ಕಾರ್ಯದರ್ಶಿ ಖಜಾಂಚಿಯಾದಂಥ ಮಹಾಲಿಂಗಪ್ಪನವರೇ, ಸಂಘಟನಾ ಕಾರ್ಯದರ್ಶಿಯಾದಂಥ ನಮ್ಮ ಸಾರ್ತೊಳ್ಳಿ ಶಿವಕುಮಾರ್ ಅವರೇ ಮತ್ತು ವಾಸ್ತೇರೊಳ್ಳಿ ಬಸವೇಶ್ವರಳ್ಳಿ ಎಲ್ಲ ಸದಸ್ಯರುಗಳೇ, ಉಮೇಶನವರೇ, ಷಡಕ್ಷರಿಯವರೇ, ಆಮೇಲೆ ನಗರಸಭಾ ಸದಸ್ಯರಾದಂಥ ಜಯಲಕ್ಷ್ಮಿ ಅವರೇ, ವಿನುತಾ ಅವರೇ ಮತ್ತು ನಮ್ಮ ಈ ಸಂಘದ ಸಂಸ್ಥೆಯ ಅಧ್ಯಕ್ಷರಾದಂಥ ವೆಂಕಟೇಗೌಡ್ರೆ ಹಾಗೂ ನಮ್ಮ AC ಹೊನ್ನಪ್ಪನವರೇ, ನಮ್ಮ ರಕ್ಷಣಾ ವೇದಿಕೆ ಪ್ರಶಾಂತ್ರವರೇ, ಎಲ್ಲರೂ ಈ ದಿನದ ಕಾರ್ಯಕ್ರಮ ಕರ್ನಾಟಕ ಸಂಭ್ರಮ
ಹೆಸರಾಯಿತು ಕರ್ನಾಟಕ ಉಸಿರಾಡಿ ಕನ್ನಡ ಎಂಬ ಶೀರ್ಷಿಕೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಶಾಂತಲಾ ನೃತ್ಯ ಶಾಲೆಯವರು ವಾರ್ಷಿಕೋತ್ಸವ ಸಮಾರಂಭವನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವರು ಪ್ರತಿ ವರ್ಷವೂ ಸಹ ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವರ್ಷವೂ ಕೆಲವು ಕಲಾವಿದಗಳನ್ನು ಗುರುತಿಸಿ ಅವರನ್ನು ಗೌರವಿಸ್ತಾ ಬಂದರೆ ಇದು ಒಂದು ದೊಡ್ಡ ಸಂಸ್ಥೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂಘವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಸಹ ಬೆಳಕಿಗೆ ಬಂದಿದೆ. ಇಂಥ ಒಂದು ಸಂಘ ನಮ್ಮ ತಿಪಟೂರಿನಲ್ಲಿ ಇದೆ ಅಂದರೆ ನಮಗೆ ಬಹಳ ಸಂತೋಷದ ಒಂದು ವಿಚಾರ. ಹಾಗೂ ಈ ಸಂಘದಲ್ಲಿ ಸಂಗೀತ ಪಾಠಶಾಲೆ, ಮಕ್ಕಳಿಗೆ ನೃತ್ಯ ಎಲ್ಲ ಆಕ್ಟಿವಿಟೀಸು ಈ ಸಂಘದಲ್ಲಿ ನಡೀತಾ ಬಂದಿದೆ. ಇದೇ ರೀತಿ ಈ ಸಂಘವು ಇನ್ನೂ ಹೆಚ್ಚಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೇ ರೀತಿ ನಡೆಕೊಂಡು ಇನ್ನು ಎತ್ತರಕ್ಕೆ ಇರಲಿ ಅಂತ ಹೇಳ್ತಾ ಈ ಎಲ್ಲರಿಗೂ ಹೊಂದಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಿತನುಡಿಗಳನ್ನು ಹೇಳಿದ ಶ್ರೀಯುತ ಬಸವರಾಜು TH ರವರಿಗೆ ಅಭಿನಂದನೆಗಳು. ಅಧ್ಯಕ್ಷತೆ ನುಡಿ ಶ್ರೀಯುತ ವೆಂಕಟೇಗೌಡರವರಿಂದ. ಈ ದಿನದ ಈ ಒಂದು ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆ ವತಿಯಿಂದ ಕನ್ನಡ ಹೆಸರಾಯಿತು ಉಸಿರಾಯಿತು ಎಂಬ ಶೀರ್ಷಿಕೆಯಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಭಾಳ ಸಂತೋಷದ ವಿಚಾರ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವರಾಜು ಅಧ್ಯಕ್ಷರು ಕಲ್ಪತರು ಸಂಘ ತಿಪಟೂರು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ KC ಹೊನ್ನಪ್ಪನವರು, ಚಿತ್ರಕಲಾ ಅಧ್ಯಾಪಕರು ಹಾಗೂ ಶ್ರೀದೇವಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಲೀಕರಾದ ಶ್ರೀಯುತ ಪ್ರಶಾಂತ್ ಅವರು, ಹಾಗೆ ವೇದಿಕೆಯ ಮೇಲೆ ಉಳಿಸಿರ್ತಕ್ಕಂಥ ವಿನುತಾ ತಿಲಕರವರು, ಹಾಗೆ ಮತ್ತೊಬ್ಬ ಜಯಲಕ್ಷ್ಮಿ ಗುರುರಾಜ್ ಅವರು ವೇದಿಕೆಯ ಮೇಲೆ ಎಲ್ಲರಿಗೂ ನಾನು ಹಾಗೂ ಶ್ರೀಮತಿ ರಾಜೇಶ್ವರಿ ಅವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ಬಹಳ ಚೊಕ್ಕವಾಗಿ ಜನ ಆದಷ್ಟು ಮಕ್ಕಳು ಮತ್ತು ಪೋಷಕರವರು ಬರಬೇಕಾಯಿತು. ಕಾರಣಾಂತರದಿಂದ ಅವರು ಬರಲಾಗಿಲ್ಲ. ಆದರೂ ಕೂಡ ಈ ಒಂದು ಕಾರ್ಯಕ್ರಮನ ನಡೆಸಿ ಮಕ್ಕಳಲ್ಲಿ ಇರತಕ್ಕಂಥ ಏನು ನಾವು ಶಾಲೆಗಳಲ್ಲಿ ಆದರೆ ಬರೀ ಓದು ಬರಹ ಲೆಕ್ಕಾಚಾರಕ್ಕೆ ಸೀಮಿತವಾಗಿರದೆ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಯೋಗ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಇಂತಹ ಪಠ್ಯೇತರ ಚಟುವಟಿಕೆಗಳ ಮೂಲಕ ಮಕ್ಕಳಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಇದೊಂದು ಸದಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ತಮವಾಗಿ ಪ್ರದರ್ಶನ ಮಾಡಿ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ನೀಡಿಸಬೇಕಾಗುತ್ತದೆ. ಏಕೆಂದರೆ ಇದರಲ್ಲಿ ಮಕ್ಕಳ ಸದೃಢವಾದ ಆರೋಗ್ಯಕ್ಕೆ ಇಂತಹ ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿರ್ತದೆ. ಇಂತಹ ಅವಕಾಶ ಇರೋದ್ರಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಆರೋಗ್ಯವಂತ ಸದೃಢವಾದಂಥ ಆರೋಗ್ಯವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿರ್ತಕ್ಕಂಥ ಎಲ್ಲ ಕಲ್ಪಶ್ರೀ ಕಲಾ ಸಂಘದ ಪದಾಧಿಕಾರಿಗಳು ಹಾಗೂ ಕಲಾವಿದರು ಹಾಗೂ ಪೋಷಕವರು ಇನ್ನೂ ಹೆಚ್ಚಾಗಿ ಬರಬೇಕಾಯಿತು, ಕಾರಣದಂತ ಬಂದಿಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ನನಗೆ ಮಾತನಾಡೋದು ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಿತನುಡಿಗಳನ್ನು ಹೇಳಿದ ಶ್ರೀಯುತ ವೆಂಕಟೇಗೌಡರವರಿಗೆ ಅಭಿನಂದನೆಗಳು. ಶೀರ್ಷಿಕೆ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ವಿಷಯ ಮಂಡನೆ ಕುಮಾರ HM ನೀಲೇಶ್ ಗೌಡರವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಜ್ಞಾನಪೀಠ ಪ್ರಶಸ್ತಿ ಎಂದರೇನು ಎಂಬುದನ್ನು ಹೇಳುತ್ತೇನೆ. ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ.
ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳಿಗೆ ಅತ್ಯುತ್ತಮ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಸಲ್ಲುವಂತಹ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿಯನ್ನು ಸಾಹು ಜೈನ್ ಪರಿವಾರದವರು ಮೇ 22, 1961ರಲ್ಲಿ ಸ್ಥಾಪಿಸಿದರು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಮೊದಲನೆಯದಾಗಿ ವಿಶ್ವಮಾನವ ಹಾಗೂ ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ರಚಿಸಿರುವ ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ 1967ರಲ್ಲಿ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಕುವೆಂಪುರವರು ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ಇವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಸಹ ತಮ್ಮ ಕೃತಿಗಳನ್ನು ರಚಿಸಿ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣಕರ್ತರಾದವರಲ್ಲಿ ಒಬ್ಬರಾಗಿದ್ದಾರೆ. ಇವರ ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ ಮುಂತಾದ ಕವನ ಸಂಕಲನಗಳು, ಯಮನ ಸೋಲು, ಬೆರಳಿಗೆ ಕೊರಳ್ ಮುಂತಾದ ನಾಟಕಗಳು ಹಾಗೂ ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಚರಿತ್ರೆ ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ತಮ್ಮ ಕೃತಿಯನ್ನು ರಚಿಸಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ರಾಷ್ಟ್ರಕವಿ ಎಂಬ ವಿಧಾನಕ್ಕೂ ಸಹ ಶ್ರೀಯುತರು ಪಾತ್ರರಾಗಿರುತ್ತಾರೆ. ನಂತರ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದ ರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ರಚಿಸಿದಂತಹ 4 ತಂತಿ ಎಂಬ ಕವನ ಸಂಕಲನಕ್ಕೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ದ ರಾ ಬೇಂದ್ರೆಯವರು 1896ರಲ್ಲಿ ಜನಿಸಿದರು. ಇವರು ಮೂಲತಃ ಧಾರವಾಡದ ಸಾಧನಕೇರಿಯವರು. ಇವರು ಮೊದಲಿಗೆ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾ ನಂತರ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದಂಥವರು. ಇವರು ಸಹ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಗರಿ, 4 ತಂತಿ, ನಾದಲೀಲೆ ಹೀಗೆ ಮುಂತಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ನಂತರ ಕಡಲ ತೀರದ ಭಾರ್ಗವ ಎಂದೇ ಪ್ರಸಿದ್ಧರಾದಂತಹ ಕೋಟ ಶಿವರಾಮ ಕಾರಂತರು ರಚಿಸಿರುವ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಕೋಟ ಶಿವರಾಮ ಕಾರಂತರು 1902ರಲ್ಲಿ ಜನಿಸಿದರು. ಇವರು ಮೂಲತಃ ಉಡುಪಿ ಜಿಲ್ಲೆಯ ಕೋಟಾದವರು. ಇವರು ಸಹ ನಮ್ಮ ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮ ಕೃತಿಯನ್ನು ರಚಿಸಿ ಸಾಹಿತ್ಯ ಕೃಷಿಯನ್ನು ಮಾಡಿ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಹೆಗ್ಗಳಿಕೆಗೆ ಪಾತ್ರರಾದವರಲ್ಲಿ ಒಬ್ಬರು. ಇವರ ಬೆಟ್ಟದ ಜೀವ, ಚೋಮನ ದುಡಿ, ಮರಳಿ ಮಣ್ಣಿಗೆ ಹೀಗೆ ಹಲವಾರು ಕವನ ಸಂಕಲನಗಳನ್ನು, ಕೃತಿಗಳನ್ನು, ನಾಟಕಗಳನ್ನು, ಕಥಾ ಸಂಕಲನಗಳನ್ನು ಸಹ ರಚಿಸಿದ್ದಾರೆ. ಇವರ ಚೋಮನ ದುಡಿ ಎಂಬ ಕೃತಿಯನ್ನು ಚಲನಚಿತ್ರವಾಗಿ ತೆಗೆದಾಗ ಆ ಚಲನಚಿತ್ರಕ್ಕೂ ಸಹ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು. ನಂತರ ಸಣ್ಣ ಕಥೆಗಳ ಜನಕ ಹಾಗೂ ಮಾಸ್ತಿ, ಕನ್ನಡದ ಆಸ್ತಿ ಎಂದೇ ಪ್ರಸಿದ್ಧರಾದಂತಹ ಶ್ರೀನಿವಾಸ ಕಾವ್ಯ ನಾಮಾಂಕಿತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ರಚಿಸಿದಂತಹ ಶಿಖವೀರ ರಾಜೇಂದ್ರ ಎಂಬ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ಜೂನ್ 6, 1891ರಲ್ಲಿ ಜನಿಸಿದರು. ಇವರು ಮೂಲತಃ ಕೋಲಾರ ಜಿಲ್ಲೆಯ ಮಾಲೂರಿನ ಹೊಂಗೇನಹಳ್ಳಿಯವರು. ಇವರು ಲೇಖಕರಾಗಿ ಹಾಗೂ ಜಿಲ್ಲಾಧಿಕಾರಿಗಳಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಮಧುಗಿರಿಯ ಉಪವಿಭಾಗಾಧಿಕಾರಿಗಳಾಗಿ ನೇಮಕಗೊಂಡು ಹೋದಾಗ ಮೊದಲು
ಮದ್ದಗಿರಿ ಎಂದು ಇದ್ದ ಹೆಸರನ್ನು ಇವರು ಮಧುಗಿರಿ ಎಂದು ಮರುನಾಮಕರಣ ಮಾಡಿದರು. ಮಧುಗಿರಿ ಎಂದರೆ ಜೇನಿನ ಗೂಡು ಎಂದರ್ಥ. ಮತ್ತೆ ಇವರು ಸಹ ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಒಂದು ಪ್ರಮುಖ ಕೃತಿ ಎಂದರೆ ಶ್ರೀರಾಮ ಪಟ್ಟಾಭಿಷೇಕ ಎನ್ನುವುದು. ನಂತರ ವಿನಾಯಕ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ವಿನಾಯಕ ಕೃಷ್ಣ ಗೋಕಾಕ್ ರವರು ರಚಿಸಿರುವ ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ವಿಕ್ರು ಗೋಕಾಕ್ ರವರು ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರಿನವರು. ಇವರು 1909ರಲ್ಲಿ ಜನಿಸಿದರು. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವರು ಸಹ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಉಗಮ, ಪಯಣ, ಇಜ್ಜೋಡು, ಸಮುದ್ರ ಗೀತೆಗಳು, ಸಮುದ್ರದಾಚೆಯಿಂದ ಹೀಗೆ ಹಲವಾರು ಕೃತಿಯನ್ನು, ಕಥಾ ಸಂಕಲನಗಳನ್ನು, ಕವನ ಸಂಕಲನಗಳನ್ನು, ಪ್ರವಾಸ ಕಥನಗಳನ್ನು ಸಹ ರಚಿಸಿದ್ದಾರೆ. ಇವರ ಲೇಖನ ಅಭಿರುಚಿ ಎಷ್ಟಿತ್ತೆಂದರೆ ಇವರು ಪ್ರವಾಸ ಕಥನಗಳನ್ನು ರಚಿಸಬೇಕೆಂದೇ ಲಂಡನ್ ಮುಂತಾದ ಯುರೋಪಿಯನ್ ದೇಶಗಳಿಗೆ ಪ್ರವಾಸವನ್ನು ಹೋಗಿ ತಮ್ಮ ದಿನನಿತ್ಯದ ಅನುಭವಗಳನ್ನು ಲೇಖನೆಯಾಗಿ ಬರೆದು ಈ ಒಂದು ದಾಚೆಯಿಂದ ಹಾಗೂ ಸಮುದ್ರ ಗೀತೆಗಳು ಎಂಬ ತಮ್ಮ ಪ್ರವಾಸ ಕಥನಗಳಲ್ಲಿ ಅದನ್ನು ಮಂಡಿಸಿದ್ದಾರೆ. ಹಾಗೂ ಶ್ರೀಯುತರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಂತರ 1994ರಲ್ಲಿ UR ಅನಂತಮೂರ್ತಿರವರಿಗೆ ತಮ್ಮ ಸಮಗ್ರ ಸಾಹಿತ್ಯದ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. UR ಅನಂತಮೂರ್ತಿ ಅವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು 1932ರಲ್ಲಿ ಜನಿಸಿದರು. ಇವರು ಶಿವಮೊಗ್ಗದ ಮೇಳಿಗೆಯವರು. ಇವರು ಸಹ ಲೇಖಕರಾಗಿ ಹಾಗೂ ಕರ್ನಾಟಕದ ಅಲ್ಲದೆ ಭಾರತದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಹಾಗೂ ಕೇರಳದ ಕೊಟ್ಟಾಯಂ ಎಂಬ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸಹ ಕಾರ್ಯನಿರ್ವಹಿಸಿದಂಥವರು. ಇವರು ಸಹ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಯನ್ನು ರಚಿಸಿದ್ದಾರೆ. ಇವರ ಮೊದಲ ಕತೆ ಎಂದೆಂದೂ ಮುಗಿಯದ ಕತೆ ಎಂಬುದು ಅವರ ಸಾಹಿತ್ಯ ಅಭಿರುಚಿಯನ್ನು ಕನ್ನಡ ನಾಡಿನಲ್ಲಿ ಪ್ರಸಿದ್ಧಿಪಡಿಸಿದಂತಹ ಕಥೆಯಾಗಿದೆ. ನಂತರ 1998ರಲ್ಲಿ ಗಿರೀಶ್ ಕಾರ್ನಾಡ್ ರವರಿಗೆ ತಮ್ಮ ಸಮಗ್ರ ಸಾಹಿತ್ಯ ಸಾಧನೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಗಿರೀಶ್ ಕಾರ್ನಾಡ್ ರವರು ಮೇ 16, 1938ರಲ್ಲಿ ಜನಿಸಿದರು. ಇವರು ಮೂಲತಃ ಮಹಾರಾಷ್ಟ್ರದ ಮಿಥುರಾನ್ ರವರು. ಇವರು ಭಾರತದ ನಾಟಕಗಾರರಾಗಿ, ಲೇಖಕರಾಗಿ, ಚಲನಚಿತ್ರ ನಟರಾಗಿ, ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ನಾಟಕಗಳನ್ನು ರಚಿಸಿದ್ದಾರೆ. ಇವರ ಯಯಾತಿ ಹಾಗೂ ತುಘಲಕ್ ಹೀಗೆ ಮುಂತಾದ ನಾಟಕಗಳು ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ನಂತರ 2010ರಲ್ಲಿ ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ ತಮ್ಮ ಸಮಗ್ರ ಸಾಹಿತ್ಯ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬೆಳಗಾವಿ ಜಿಲ್ಲೆಯ ಘೋಡಕೇರಿಯವರು. ಇವರು 1938ರಲ್ಲಿ ಜನಿಸಿದವರು. ಇವರು ಸಹ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಜೋಕುಮಾರ ಸ್ವಾಮಿ, ಸಂಗ್ಯಾಬಾಳ್ಯ ಮುಂತಾದ ನಾಟಕಗಳು ಪ್ರಸಿದ್ಧವಾಗಿವೆ ಹಾಗೂ ಚಕೋರಿ ಎಂಬ ಕಾವ್ಯವು ಪ್ರಸಿದ್ಧಿಯನ್ನು ಪಡೆದಿದೆ. ಇವರು ದ ರಾ ಬೇಂದ್ರೆಯವರ ನಂತರ ಉತ್ತರ ಕನ್ನಡ ಜನರ ಜಾನಪದ ಸಾಹಿತ್ಯವನ್ನು ನಮಗೆಲ್ಲರಿಗೂ ಪರಿಚಯಿಸಿದಂಥವರು. ಇವರು ಹಂಪಿ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಪತಿಗಳಾಗಿಯೂ ಸಹ ಕಾರ್ಯನಿರ್ವಹಿಸಿದಂಥವರು. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಷ್ಟು ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಸೊಗಸಾಗಿ ತಿಳಿಸಿಕೊಟ್ಟಂತ ನೀಲೇಶ್ HM ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು.
ಅಧ್ಯಕ್ಷರು ಕಲ್ಪಶ್ರೀ ಕಲಾವಿದರ ಸಂಘ ತಿಪಟೂರು ಇವರಿಗೆ ಗೌರವ ಸಮರ್ಪಣೆ. ಇವರ ಕಿರುಪರಿಚಯವನ್ನು ಶ್ರೀಮತಿ ಎಸಿ ರಾಜೇಶ್ವರಿ ಪ್ರಶಾಂತ್ ರವರು ಮಾಡಿಕೊಡಲಿದ್ದಾರೆ. ವೇದಿಕೆ ಮೇಲೆ ಆಸೀನರಿರುವ ಎಲ್ಲರಿಗೂ ನಮಿಸುತ್ತಾ, ಶ್ರೀಯುತ ಟಿ.ಎಚ್. ಬಸವರಾಜರವರು ಹಿರಿಯ ರಂಗಭೂಮಿ ಕಲಾವಿದರು, ಅಧ್ಯಕ್ಷರು ಕಲ್ಪಶ್ರೀ ಕಲಾವಿದರ ಸಂಘ ತಿಪಟೂರು. ಶ್ರೀಯುತರ ತಂದೆ ಹುಚ್ಚಪ್ಪನವರು, ತಾಯಿ ತಿಮ್ಮಮ್ಮನವರು. 67 ವರ್ಷದ ಬಸವರಾಜರವರು ಕಲ್ಪತರು ನಾಡಿನ ಹಿರಿಯ ಹಾಗೂ ಸರಳ ಸಜ್ಜನಿಕೆಯ ಕಲಾವಿದರು. ಮೂಲತಃ ತಿಪಟೂರು ತಾಲೂಕಿನ ಬಿದಿರೆಗುಡಿ ಸಮೀಪದ ತಿಮ್ಲಾಪುರ ಗ್ರಾಮದವರು. ಬಡತನದ ಬವಣೆಯಲ್ಲಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ತಿಪಟೂರಿಗೆ ಬಂದು ನೆಲೆಸಿ ಒಂದು ಚಿಕ್ಕ ಅಂಗಡಿಯಿಂದ ವ್ಯಾಪಾರ ಪ್ರಾರಂಭಿಸಿ ಅವರ ಕಲಾರಾಧನೆ ಮತ್ತು ವೈಯಕ್ತಿಕ ಪರಿಶ್ರಮದಿಂದ ಇಂದು ಒಳ್ಳೆಯ ವಿನಯವಂತ ಕಲಾವಿದರಾಗಿ ಹೆಸರು ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ನಾಟಕದ ಗೀಳಿನಿಂದ ರಾಮಾಯಣದ ಲವನ ಪಾತ್ರದಿಂದ ರಂಗಭೂಮಿಗೆ ಕಾಲಿಟ್ಟರು. ಇದುವರೆಗೂ ಹಲವಾರು ನಾಟಕಗಳಲ್ಲಿ ತಮ್ಮ ಗಂಭೀರ ಅಭಿನಯದ ಛಾಪನ್ನು ಮೂಡಿಸಿದ್ದಾರೆ. ಇದಕ್ಕೆ ಉದಾಹರಣೆ ಎಂದರೆ ಕುರುಕ್ಷೇತ್ರ ನಾಟಕದಲ್ಲಿ 35 ಬಾರಿ ಕರ್ಣನ ಪಾತ್ರವನ್ನು ಮನೋಜ್ಞವಾಗಿ ಅಭಿನಯಿಸಿ ಕಲ್ಪತರು ನಾಡಿನ ಹೆಸರಾಂತ ಕಲಾವಿದರಾಗಿದ್ದಾರೆ. ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರ, ಶನಿದೇವರ ಶನಿ ಮಹಾತ್ಮೆಯಲ್ಲಿ ಶನಿದೇವರ ಪಾತ್ರ, ಹೀಗೆ ಪ್ರತಿಯೊಂದು ಪಾತ್ರವನ್ನು ರಸಭರಿತವಾಗಿ ಜೀವ ತುಂಬಿ ಅಭಿನಯಿಸಿದ್ದಾರೆ. ಬಹಳ ವರ್ಷಗಳಿಂದಲೂ ತಿಪಟೂರಿನ ಕಲ್ಪತರು ಕಲಾವಿದರ ಸಂಘದಲ್ಲಿ ಸದಸ್ಯರಾಗಿ ಸಂಚಾಲಕರಾಗಿ ಪ್ರಸ್ತುತ ಈ ಸಂಘದ ಅಧ್ಯಕ್ಷರಾಗಿ ಕಲಾ ಸೇವೆಯನ್ನು ಮಾಡುತ್ತಾ 10 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಉದಾಹರಣೆ: ಕರ್ನಾಟಕ ರಂಗಕೌಸ್ತುಭ, ಗುಬ್ಬಿ ವೀರಣ್ಣ ಪ್ರಶಸ್ತಿ, ಸಾಗರ ಸಂಗಮ ಹಾಗೂ ಕರುನಾಡ ಕೇಸರಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಶ್ರೀಯುತರಿಗೆ ಕಲಾದೇವತೆ ಇನ್ನೂ ಹೆಚ್ಚಿನ ಕಲಾರಾಧನೆ ಸೇವೆಯನ್ನು ಮಾಡುವ ಶಕ್ತಿಯನ್ನು ದಯಪಾಲಿಸಲಿ ಎಂದು ಹಾರೈಸುತ್ತಾ, ಕರ್ನಾಟಕ ಸಂಭ್ರಮ 50 ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಂತಲಾ ಕೂಚಿಪುಡಿ ನೃತ್ಯ ಮತ್ತು ಸಂಗೀತ ಶಾಲೆಯ ಪ್ರೀತಿಯ ಗೌರವವನ್ನು ಸ್ವೀಕರಿಸಬೇಕಾಗಿ ಈ ಸುಂದರ ಕಲಾವೇದಿಕೆಯಿಂದ ವಿನಂತಿಸುತ್ತೇನೆ. ಮೇಡಮ್ ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಬಸವರಾಜ್ ಸರ್ ಅವರ ಧರ್ಮಪತ್ನಿ. ಚಪ್ಪಾಳೆ ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಸ್ವೀಕರಿಸಿದ ಶ್ರೀಯುತ ಬಸವರಾಜು TH ದಂಪತಿಗಳಿಗೆ ಅಭಿನಂದನೆಗಳು. ಶ್ರೀಯುತ AC ಹೊನ್ನಪ್ಪ ಚಿತ್ರಕಲಾ ಅಧ್ಯಾಪಕರು ಆಲ್ದಳ್ಳಿ ತಿಪಟೂರು ತಾಲೂಕು ಇವರಿಗೆ ಗೌರವ ಸಮರ್ಪಣೆ. ಕಾಣುತ್ತೆ. ಶ್ರೀಯುತ ವೇಣುಗೋಪಾಲ್ BR ಸಂಗೀತ ಶಿಕ್ಷಕರು ಚನ್ನರಾಯಪಟ್ಟಣ ಇವರು ದಯಮಾಡಿ ವೇದಿಕೆಗೆ ಮೇಲೆ ಸ್ವಾಗತ ಕೋರುತ್ತಿದ್ದೇನೆ. ಶ್ರೀಯುತ ವೇಣುಗೋಪಾಲ್ BR ಸಂಗೀತ ಶಿಕ್ಷಕರು ಚನ್ನರಾಯಪಟ್ಟಣ ಇವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ಜಯಲಕ್ಷ್ಮಿ ಗುರುರಾಜ್ ಅವರಿಗೆ ಗೌರವ ಸಮರ್ಪಣೆ. ಶ್ರೀಮತಿ ವಿನುತಾ ತಿಲಕ್ ರವರಿಗೆ ಗೌರವ ಸಮರ್ಪಣೆ. ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ವಿತರಣೆ. ಮೊದಲಿಗೆ ಪುನೀತ್ ಗೌಡ GP. ಮೋಕ್ಷ C ಗೌಡ. ಹರ್ಷಿಣಿ D. ಮುಕ್ತಿ C ಗೌಡ. ಹಾರ್ದಿಕ್ K.
ಗೌಡ. ಚಪ್ಪಾಳೆ ಹೊಡೆಯುವುದರ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇನೆ. ನೀಲೇಶ್ HM. ಪ್ರಶಸ್ತಿ ಪತ್ರ ಸ್ವೀಕರಿಸಿದ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಅಭಿನಂದನೆಗಳು. ಶ್ರೀಯುತ ಶಿವಕುಮಾರ್ ಸಾರದ್ವಳ್ಳಿರವರು ಮುಂದಿನ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿ. ಈ ಒಂದು ಕರ್ನಾಟಕ ಸಂಭ್ರಮ 50ರ ಶೀರ್ಷಿಕೆಯಡಿ ನಡೆಯುತ್ತಿರ್ತಕ್ಕಂಥ ಈ ಶಾಂತಲಾ ನೃತ್ಯ ಶಾಲೆಯ ವತಿಯಿಂದ ನಡೆಯತಕ್ಕಂಥ ಈ ವಿನೂತನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅದಕ್ಕಾಗಿ ನಾನು ಕಲ್ಪಶ್ರೀ ಕಲಾವಿದರ ಸಂಘ ಹಾಗೂ ಶ್ರೀ ಬಸವೇಶ್ವರ ನಾಟಕ ಮಂಡಳಿ ವಾಸುದೇವರಳ್ಳಿ ಎಲ್ಲ ಕಲಾವಿದರು ಮತ್ತೆ ಎಲ್ಲ ಮಕ್ಕಳ ಪರವಾಗಿ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು ಕೂಡ ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ನಮ್ಮ ಕನ್ನಡ ಮೇಡಮ್ ಹೇಳಿದಂಗೆ ಸುಮಾರು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದುಕೊಂಡು ಇಡೀ ಭಾರತದಲ್ಲೇ ಸರ್ವಶ್ರೇಷ್ಠ ಭಾಷೆಯಾಗಿ ಪ್ರಾಚೀನ ಕಾಲದಿಂದಲೂ ಅತ್ಯಂತ ವಿಜೃಂಭಣೆಯಿಂದ ವಿಜೃಂಭಿಸತಕ್ಕಂಥ ಕನ್ನಡ ಭಾಷೆ ನಮ್ದಾಗಿದೆ. ಅದಕ್ಕಾಗಿ ನಾಡು ನುಡಿಗಾಗಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲರ ಜೊತೆಗೂ ಕೂಡ ಈ ಒಂದು ಕಲೆ ಮತ್ತು ಕಲಾವಿದರು ಕೂಡ ಬಹುಮುಖ್ಯ. ಹಾಗಾಗಿ ಕಲೆ ಮತ್ತು ಕಲಾವಿದರು ಈ ಕರ್ನಾಟಕ ಸಂಭ್ರಮದ ಬಹುಮುಖ್ಯ ಸಂಭ್ರಮದ ಒಂದು ದ್ಯೋತಕವಾಗಿ ನಮ್ಮ ಮುಂದೆ ಕಾಣ್ತಕ್ಕಂಥ ಇದೆ. ಹಾಗಾಗಿ ಈ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾವುದೇ ಕಲೆ ಆಗಿರ್ಬೋದು, ಕನ್ನಡದ ಕಲೆ ಏನಿದೆಯೋ ಅದು ಕನ್ನಡ ನಾಡನ್ನ ಸಂಭ್ರಮಿಸ್ತಕ್ಕಂಥ ವಿಜೃಂಭಿಸ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಕಲೆಯಾಗಿ ಉಳಿದು ಬೆಳೆಯಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ತುಂಬ ಹೃದಯದಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಈ ಸಂಸ್ಥೆಯ ಸಂಚಾಲಕರು ಅಧ್ಯಕ್ಷರು ಆದಂತಹ ಶ್ರೀಯುತ ವೆಂಕಟೇಗೌಡ ಅವರಿಗೆ ಈ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮವನ್ನ ತಾಯಿ ಭುವನೇಶ್ವರಿಗೆ ಪುಷ್ಪನಮನವನ್ನು ಸಲ್ಲಿಸುವುದರ ಮುಖಾಂತರ ಕಲಾವಿದರನ್ನ ಕಲೆಯನ್ನ ಗೌರವಿಸಿಕೊಂಡು ಬಂದಿರತಕ್ಕಂಥ ಶ್ರೀಯುತ TH ಬಸವರಾಜರವರು ಹಿರಿಯ ರಂಗ ಕಲಾವಿದರು. ನಿಜಕ್ಕೂ ಕೂಡ ಅವರು ಸರಳ ಸಜ್ಜನಿಕೆಯ ತುಂಬ ಹೃದಯದ ಕಲಾವಿದರು. ಅವರ ಎದೆಯಲ್ಲಿ ಯಾವತ್ತೂ ಕೂಡ ಕಲೆ ತುಂಬಿರ್ತಕ್ಕಂಥದ್ದು. ಈ ಮಟ್ಟದಲ್ಲಿ ನಾನು ಒಬ್ಬ ಕನ್ನಡದ ಸಾಹಿತಿ, ಆದ್ರೆ ಕಲೆಗೆ ಮತ್ತೆ ನನ್ನನ್ನ ಸೆಳೆದು ತಂದಂತವರು ನಮ್ಮ ಶ್ರೀಯುತ ಬಸವರಾಜರವರು. ಹಾಗಾಗಿ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ ಎಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನ ಪೂರ್ವಕ ಒಂದು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅತ್ಯಂತ ಯಶಸ್ವಿಗೊಳಿಸಿದಕ್ಕಂತ ನಮ್ಮ ನಗರಸಭೆಯ ಸದಸ್ಯರಾದಂತ ವಿಜಯಲಕ್ಷ್ಮಿ ಅವರು ಮತ್ತೆ ಜಯಲಕ್ಷ್ಮಿ ಅವರು ಹಾಗೆ ವಿನುತಾ ತಿಲಕ್ ಅವ್ರಿಗೂ ಕೂಡ ನಗರಸಭೆ ಸದಸ್ಯರಿಗೂ ಈ ಭಾಗದಲ್ಲೂ ನಿಜಕ್ಕೂ ಕೂಡ ಅವರ ಉತ್ಸಾಹ ನೋಡಿ ನಮಗೆ ಸಂತೋಷ ಆಗ್ತಾ ಇದೆ. ಅವರು ಈ ಸಂಸ್ಥೆ ಮೇಲೆ ಒಂದು ಅಭಿಮಾನವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಸಂಸ್ಥೆಯ ಪರವಾಗಿ ಮತ್ತೆ ಎಲ್ಲ ಕಲಾವಿದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಉಪಸ್ಥಿತರಿರ್ತಕ್ಕಂಥ ನಮ್ಮ ಚಿತ್ರಕಲಾ ಪ್ರಾಧ್ಯಾಪಕರು ಆಲ್ದಳ್ಳಿ ತಿಪ್ಟೂರು ತಾಲೂಕು ಆಲ್ದಳ್ಳಿಯ AC ವನ್ನಪ್ಪನವರು ಹಿರಿಯರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಲಾವಿದರನ್ನ ಪ್ರೋತ್ಸಾಹಿಸಿದ್ದಾರೆ. ಅವರಿಗೂ ಕೂಡ ಗೌರವವನ್ನ ಸಲ್ಲಿಸ್ತಾ ಇದ್ದೀನಿ, ಅಭಿನಂದನೆಗಳನ್ನ. ಹಾಗೇನೆ ಪ್ರಶಾಂತ್ ಗೌಡ ಅವರು ನಿಜಕ್ಕೂ ಕೂಡ ಈ ಸಂಸ್ಥೆಯನ್ನ ಸುಸ್ಥಿತವಾಗಿ ನಡೆಸಿಕೊಂಡೋಗಿ ಅವರು ಕೂಡ ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಹಾಗಾಗಿ ಅವರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ ಮತ್ತೆ ಎಲ್ಲ ಕಲಾವಿದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಮುಖ್ಯ. ಆ ಮಕ್ಕಳ
ಒಂದು ಪ್ರದರ್ಶನ ತುಂಬಾ ಅತ್ಯಂತ ಉತ್ಸಾಹವಾಗಿ ಆ ಮಕ್ಕಳು ಪಾಲ್ಗೊಂಡಿದ್ದಾರೆ. ಆ ಮಕ್ಕಳಿಗೆ ಕೂಡ ಈ ಸಂಸ್ಥೆಯ ಒಂದು ಹೆಗ್ಗಳಿಕೆಯಾಗಿ ಅವರಿಗೆ ಒಂದು ಕಲಾ ಜೀವನವನ್ನ ನೀಡಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ರಾಜೇಶ್ವರಿ ಪ್ರಶಾಂತ್ ಅವರು ದಯಮಾಡಿ ಈ ಸಂಸ್ಥೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರಿಗೂ ಕೂಡ ಅಭಿನಂದನೆಗಳು. ನಮ್ಮ ಶಾಂತಲಾ ಕುಚಿಪುಡಿ ನೃತ್ಯ ಶಾಲೆ, ಸಂಗೀತ ಶಾಲೆ ನಡ್ಕೊಂಡು ಬಂದಿದೆಯೋ ಇಂಥ ವಿಶೇಷವಾದ ಕಾರ್ಯಕ್ರಮ ಅದ್ದೂರಿಯಾಗಿ ವಾರ್ಷಿಕೋತ್ಸವ ಸಮಾರಂಭವನ್ನ ಎಲ್ಲ ಕಲಾವಿದರನ್ನ ಕೂರಿಸಿ ಮಾಡ್ತಕ್ಕಂಥ ಮನಸ್ಸಿದೆಯಲ್ಲ, ಆ ತರದ ಮನಸ್ಸು ನಿಜಕ್ಕೂ ಯಾರಿಗೂ ಇಲ್ಲ. ಹಾಗಾಗಿ ನಿಜಕ್ಕೂ ಅಂತ ಈ ಸಂಸ್ಥೆಯ ಮುಖ್ಯಸ್ಥೆ ವೇದಾವತಿ ರಮೇಶ್ ಅವರನ್ನ ಎಲ್ಲ ಕಲ್ಪಶ್ರೀ ಕಲಾವಿದರ ಸಂಘದ ಪರವಾಗಿ ಮತ್ತೆ ಬಸವೇಶ್ವರ ನಾಟಕ ಮಂಡಳಿ ಮತ್ತೆ ಎಲ್ಲ ಕಲಾವಿದರ ಪರವಾಗಿ ಅಭಿನಂದಿಸ್ತಾ ಇದ್ದೀವಿ. ದಯಮಾಡಿ ವೇದಾವತಿ ರಮೇಶ್ ಅವರು ಆಗಮಿಸಬೇಕು ವೇದಿಕೆಗೆ. ನಿಜಕ್ಕೂ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಶಕ್ತಿಯನ್ನ ದೇವರು ದಯಪಾಲಿಸಿ ಅವರ ಕಲಾ ಸೇವೆ ಕಲ್ಪತರು ನಾಡಲ್ಲದೆ ಎಲ್ಲ ರಾಜ್ಯ ಮಟ್ಟದಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದಂಪತಿಗಳಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯವನ್ನ ಐಶ್ವರ್ಯವನ್ನು ಕೊಟ್ಟು ಈ ಕಲಾ ಸೇವೆಯನ್ನ ಕಲ್ಪತರು ನಾಡಿನಲ್ಲಿ ಮುಂದುವರಿಸಲಿಕ್ಕೆ ಮತ್ತೆ ಹೆಸರನ್ನ ಗಳಿಸಲಿಕ್ಕೆ ಅವರಿಗೆ ಆ ಪರಮಾತ್ಮ ದಯಾಮಯನಾದ ಶಂಕರನು ಅವರಿಗೆ ಆಶೀರ್ವದಿಸಲಿ ಅಂತ ಹೇಳ್ತಾ ಎಲ್ಲ ಕಲಾವಿದರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಇದುವರೆಗೂ ಅತ್ಯಂತ ವಿಚಾರಭರಿತವಾದ ನಿರೂಪಣೆಯನ್ನ ನೀಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರ್ತಕ್ಕಂಥ ಶ್ರೀಮತಿ ನಿಶ್ಚಿತ ಶಮಂತ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪ್ರಶಾಂತ್ ಅವರ ದಂಪತಿಗಳು ನಿಜಕ್ಕೂ ಅವರ ಕಲಾ ಸೇವೆ ಅವ್ರನ್ನ ನೋಡ್ತಾ ಇದ್ರೆ ಕಲೆಯನ್ನ ಬೆಳೆಸ್ತಕ್ಕಂಥ ಆತ್ಮಶಕ್ತಿ ಅವರಲ್ಲಿದೆ. ಅವರಿಗೆ ಆ ಭಗವಂತನು ಕೂಡ ಆಶೀರ್ವಾದ ಮಾಡಲಿ ಅಂತ ಹಾರೈಸ್ತಾ ನಿಶ್ಚಿತ ಸಮಂತ್ ಅವರು ದಯಮಾಡಿ ಬರಬೇಕು. ತಮ್ಮ ಅತ್ಯಂತ ಮೌಲ್ಯಯುತ ನಿರೂಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲ ಕಲಾವಿದರ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯಮಾಡಿ ಉಳಿದಂತೆ ಎಲ್ಲ ಕಲಾವಿದರು ಕೂಡ ಈ ಮಕ್ಕಳ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಒಂದು ನೃತ್ಯ ಶಾಲೆಯ ಈ ರಂಗ ವೇದಿಕೆಯ ಮೇಲೆ ಮಕ್ಕಳು ಕೊಡ್ತಕ್ಕಂಥ ಪ್ರದರ್ಶನವನ್ನು ತಾವೆಲ್ಲರೂ ನೋಡಿಕೊಂಡು ಅತ್ಯಂತ ಕಲೆಯನ್ನ ಪ್ರೋತ್ಸಾಹಿಸಿ ಕಲೆಯನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂತ ಈ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಳ್ತಾ ಇದ್ದೀವಿ. ಕಲಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ಒಂದು ನೃತ್ಯ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ತೆರವುಗೊಳಿಸಿ ಅನುಕೂಲ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಮಕ್ಕಳ ಕಾರ್ಯಕ್ರಮವನ್ನ ವಿನೂತನ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂಡ್ರೆ ರೈತ ಗೀತೆ ಮತ್ತು ಕನ್ನಡ ಗೀತೆಗಳ ಗಾಯನ ಶ್ರೀಮತಿ ಎಸಿ ರಾಜೇಶ್ವರಿ ಮತ್ತು ತಂಡದ ವತಿಯಿಂದ. ಭೂದೇವಿಯ ಮಗುಟದ ನವಮಣಿಯೇ
ತಾಯಿ ಭಾರತ ಭಗವತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ತಾಯಿ ಭಾರ ಭಗವತೋರ ಕನ್ನಡಿಗರ ಮಾತೆಯೇ ನಮ್ಮ ತಪ್ಪನೆ ಮಿಗುತ್ತಾಳೆ ಅಕ್ಕರೆ ಹಿಂದೆಮ್ಮನಾಳೆ ನೀನೆ ಗಣ ನಮ್ಮ ಬಾಳೆ ನಿನ್ನ ಮರೆಯ ನಮ್ಮವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ನಿಮ್ಮವು ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಸಣ್ಣ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ ಸಣ್ಣ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಬಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸದು ಸಿರಿ ನನ್ನ ತುರವಿಯಲ್ಲಿ ನವಶಕ್ತಿಯ ನೆಪ್ಪಿಸು ಹೊಸ ಸುಗಂಧದ ಬಗೆಯಿಂದ ಜಗದಿ ಹೆಸರ ಹಬ್ಬಿಸು ತಾಯಿ ಭಾರ ಮಗವ ತೋರ ಕನ್ನಡಿಗರ ಮಾತೆಯೇ ಕುಕ್ಕದಂತೆ ಹಿಕ್ಕಿ ಬಂದೆ ನಿನ್ನ ಹೆಸರ ಟೆಕ್ಕೆಯಂ ನೀಗದಂತೆ ಸಾಗಿ ಬಂದೆ ನಿನ್ನ ನುಡಿಯ ಢಕ್ಕೆಯಂ ಕುಕ್ಕದಂತೆ ಹಿಕ್ಕಿ ಬಂದೆ ನಿನ್ನ ಹೆಸರ ಟೆಕ್ಕೆಯಂ ನೀಗದಂತೆ ಸಾಗಿ ಬಂದೆ ನಿನ್ನ ನುಡಿಯ ಢಕ್ಕೆಯಂ ನೆಮ್ಮದಯಂ ತಾಯಿ ಹರಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನವನೊಂದೆ ಹರಸು ಇರನೊಂದನೆ ತೋರುವೆ ನಿನ್ನ ಮೂರ್ತಿ ಜಗಕೀರ್ತಿ ಎಂದಿಗೆ ಮಗೆ ತೋರುವೆ ತಾಯಿ ಭಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ತಾಯಿ ಭಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಶರಣುಯ ಗಣನಾಯಕ ನಮ್ಮ ಕರುಣದಲ್ಲಿ ಕಾಯೋ ಗಣನಾಯಕ ಶರಣುಯ ಗಣನಾಯಕ ನಮ್ಮ ಕರುಣದಲ್ಲಿ ಕಾಯೋ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ವಿದ್ಯಾವ ಕಲಿಸಯ್ಯ ಗಣನಾಯಕ ಎಳ್ಳುಂಡೆ ಜೇನುತುಪ್ಪ ಗಣನಾಯಕ ವಿದ್ಯಾವ ಕಲಿಸಯ್ಯ ಗಣನಾಯಕ ಇದು ಹೋಳಿಗೆ ತುಪ್ಪ ಗಣನಾಯಕ ಹೋಳಿಗೆ ತುಪ್ಪ ಗಣನಾಯಕ ಹಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಹಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ ಶರಣುಯ ಗಣನಾಯಕ ನಮ್ಮ ಕರುಣದಲ್ಲಿ ಕಾಯೋ ಗಣನಾಯಕ ಶರಣುಯ
ಗಣನಾಯಕ ನಿಂಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಂಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಹಸರಂಗಿ ಕಾಲ್ಗಡಗ ಗಣನಾಯಕ ಹಸರಂಗಿ ಕಾಲ್ಗಡಗ ಗಣನಾಯಕ ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ನಿಂಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಹೆಣ್ಣಿಲ್ಲ ಮಕ್ಕಳಿಲ್ಲ ಗಣನಾಯಕ ನಿಂಗೆ ಹೆಣ್ಣಿಲ್ಲ ಮಕ್ಕಳಿಲ್ಲ ಗಣನಾಯಕ ನೀ ಎಂದು ಬರೆಯ ಸಿದ್ಧಿ ಗಣನಾಯಕ ಮನೆಯ ಸಿದ್ಧಿ ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಬಿಲ್ಪತ್ತೆ ವನದಲ್ಲಿ ಗಣನಾಯಕ ನಿನ್ನ ಧ್ಯಾನ ಮಾಡಿ ನೆರೆವಯ್ಯ ಗಣನಾಯಕ ಬಿಲ್ಪತ್ತೆ ವನದಲ್ಲಿ ಗಣನಾಯಕ ನಿನ್ನ ಧ್ಯಾನ ಮಾಡಿ ನೆರೆವಯ್ಯ ಗಣನಾಯಕ ಕಂಟಕ ಹರ ನೀನು ಗಣನಾಯಕ ಕಂಟಕ ಹರ ನೀನು ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ಶರಣು ಶರಣುಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯ ಗಣನಾಯಕ 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 ಕರುಣದಿಂದಲಿ ಕಾಯ ಮಾಡಿದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ಮತ್ತೊಂದು ದೇಶಭಕ್ತಿ ಗೀತೆಗೆ ನೃತ್ಯ ಹರ್ಷಿಣಿ ಡಿ ತಂಡದ ವತಿಯಿಂದ. ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗದ್ದೆಗೆ ನೀರಿನಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ ಜನ್ಮ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ
ಹತ್ತಾರು ಭಾಷೆಗಳ ಕಿತ್ತೋಡಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ ಅನ್ಯರು ಬಂದರು ಮುತ್ತಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜೋಡಿ ಇದೆ ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ ನುಡಿಯೆಲ್ಲ ಮನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಗಂಗೆಗೆ ನೀರದಲ್ಲಿ ಗುಂಡಿಗೆ ಬಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ ಭಾರತೀಯರ ಶೌರ್ಯ ಮೆರೆದ ದಿನ ಕನ್ನಡದ ರವಿ ಮೂಡಿದ ರಾಜೋತ್ಸವ ನಮ್ಮ ರಾಜೋತ್ಸವ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ಕನ್ನಡ ಹಿರಿಯರ ಪೌರುಷದ ತ್ಯಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ದುಡಿದು ಕರ್ನಾಟಕವಾಯಿತು ಕನ್ನಡದ
ಅತ್ಯುತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಧನ್ಯವಾದಗಳು. ನೀಲೇಶ್, ಮುಂದಿನ ಕಾರ್ಯಕ್ರಮ ಶ್ರೀಮತಿ HK ನಿಶ್ಚಿತಾ ಮತ್ತು ತಂಡ HN ಪುರ. ಭಜನೆಯ ಕಿರುಪರಿಚಯ. ಭಜನೆಗಳನ್ನು ಮೊದಲಿಗೆ ಆನಂದ ಗುವಾಹರವರು ಪರಿಚಯಿಸಿ ಪ್ರಚಲಿತಗೊಳಿಸಿದರು ಎಂಬ ಉಲ್ಲೇಖವಿದೆ. ವಿಜಯನಗರ ಸಾಮ್ರಾಜ್ಯ ಅಂದರೆ ಈಗಿನ ಹಂಪೆಯಲ್ಲಿ ವಿಜಯ ವಿಠಲ ಮಂದಿರದಲ್ಲಿ ಪಾಂಡುರಂಗ ದೇವರ ವಿಗ್ರಹವಿತ್ತು. ಮಂಡ್ಯ, ಪಾಂಡವಪುರ, ಮೇಲುಕೋಟೆ, ಬನ್ನೂರು ಹಾಗೂ ಉಡುಪಿಯ ವನಂಜೆ ಗೋವಿಂದ ಆಚಾರ್ಯರು ಶ್ರೀ ಕೃಷ್ಣನ ಪೂಜಾ ಸಂದರ್ಭದಲ್ಲಿ ಭಜನೆಗಳನ್ನು ಪ್ರಸ್ತುತಪಡಿಸುತ್ತಿದ್ದರು. ಒಟ್ಟಾರೆ ಭಜನೆಗಳು ಹೆಚ್ಚು ಕರ್ನಾಟಕದ ಗಡಿ ಭಾಗದಲ್ಲಿ ಹೆಚ್ಚು ಪ್ರಚಲಿತಗೊಂಡು ಧಾರ್ಮಿಕತೆ ಹಾಗೂ ಭಕ್ತಿ ಪ್ರಧಾನವಾಗಿದೆ. ಭಜನೆಗಳು ವೈಷ್ಣವ ಧರ್ಮವನ್ನು ಪ್ರತಿಪಾದಿಸುತ್ತದೆ. ಮುನಿ ವಂದ್ಯನ
ಪಶುಪತೀಶ ಕುಮಾರನ ದಶಭುಜ ಧರಿಸಿದ ದೇವನ ಪಶುಪತೀಶ ಕುಮಾರನ ವಸುದೆಯೊಳದಿಗ ಋಣದೊಳು ನೆಲೆಸಿದ ದೇವನ ವಸುದೆಯೊಳದಿಗ ಋಣದೊಳು ನೆಲೆಸಿದ ದೇವನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಹೇರಂಬ ಮೊರೆಯ ಸಿದ್ಧಿ ಬುದ್ಧಿ ರಮಣ ಹೇರಂಬ ಮೊರೆಯ ಸಿದ್ಧಿ ಬುದ್ಧಿ ರಮಣ ಗಣೇಶ ವಕ್ರತುಂಡ ಕಂಡ ಭಜನ ಗಣೇಶ ವಕ್ರತುಂಡ ಕಂಡ ಭಜನ ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ ಅಜಸುರ ಮನು ಮುನಿ ವಂದ್ಯನ ಅಜಸುರ ಮನು ಮುನಿ ವಂದ್ಯನ ಪಂಡರಾಪುರದಳು ಪಾಂಡುರಂಗ. ಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಅಯೋಧ್ಯ ರಾಮ ಪಾಂಡುರಂಗ ನರಸಿಂಹ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಗುರುವಾಯೂರು ಕೃಷ್ಣ ಪಾಂಡುರಂಗ ದ್ವಾರಕನಾಥ ಪಾಂಡುರಂಗ ವೆಂಕಟಗುರು ಕೃಷ್ಣ ಪಾಂಡುರಂಗ ದ್ವಾರಕನಾಥ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಹರಿನಾಥ ಪಾಂಡುರಂಗ ಭದ್ರಾಚಲ ರಾಮ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಮಥುರಾನಾಥ ಪಾಂಡುರಂಗ ಮೇಲುಕೋಟೆ ಚೆಲುವ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಕಾಶಿ ಬಿಂದು ಮಾಧವ ಪಾಂಡುರಂಗ ಕಾಲಿನೆಲೆ ಕೇಶವ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಜಗನ್ನಾಥಪುರಿಯಲ್ಲಿ ಪಾಂಡುರಂಗ ಜಯ ರಾಮ ವಿಠಲ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಪಂಡರಾಪುರದೊಳು ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ ಉಡುಪಿಯ ಕೃಷ್ಣ ಪಾಂಡುರಂಗ. ಮುಂದಿನ ಕಾರ್ಯಕ್ರಮ ಕರ್ನಾಟಕ ರಾಷ್ಟ್ರೀಯ ಸಂಗೀತ ಗಾಯನ ಶ್ರೀ ಬಿ.ಆರ್. ವೇಣುಗೋಪಾಲ್ ಮತ್ತು ತಂಡ ಚನ್ನರಾಯಪಟ್ಟಣ ವತಿಯಿಂದ. ನೆಕ್ಸ್ಟ್ ಇದು ಒಂದು ಸಂಚಾರಿ ಗೀತೆ ಅಂತ ನಾವು ಕರಿತೀವಿ. ಸಂಚಾರಿ ಗೀತೆಯಲ್ಲಿ ಲಕ್ಷ್ಮಿಯ ಗೀತೆ ವರವೀಣ ಮೃದುಪಾಣಿ ವರವೀಣ ಮೃದುಪಾಣಿ ಕೊನೆಗೆ ವರದಾ ರಂಗಪ್ರಿಯ ನಾಯಕಿ ಲಕ್ಷ್ಮಿಯನ್ನ
ಸರಸ್ವತಿ ಕೂಡ ಒಂದು ಸಲ ಧ್ಯಾನ ಮಾಡಬೇಕಾಗುತ್ತೆ. ಇದನ್ನು ಸಂಚಾರಿ ಗೀತೆ ಅಂತ ನಾವು ಕರಿತೀವಿ. ಇದು ಮೋಹನ ರಾಗದಲ್ಲಿ ಇದೆ. ಈಗ ನಮ್ಮ ತಂಡದಿಂದ ಅದನ್ನು ವ್ಯಕ್ತಪಡಿಸ್ತಿದ್ದೀವಿ. ಇದು ಪ್ರಾರಂಭದ ಕಲಿಕೆ. ನಮ್ಮ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಕಚೇರಿಯನ್ನು ಖಂಡಿತ ಮಾಡ್ತೀವಿ.